ಬಿಜೆಪಿಯವರು ಮೋದಿ ಹೆಸರಲ್ಲಿ ವೋಟ್ ಕೇಳ್ತಿದ್ದಾರೆ. ಯಾರು ನಮಗೆ ವೋಟ್ ಹಾಕಿ ಅಂತಿಲ್ಲ, ಬದಲಿಗೆ ಮೋದಿಗೆ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಸಂಸದ ಡಿಕೆ ಸುರೇಶ್ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಮುನಿರತ್ನ ಡಿಕೆ ನೋಟು ಡಾಕ್ಟರ್ಗೆ ವೋಟ್ ಹಾಕಿ ಎಂದಿದ್ದಾರೆ. ಇವರಿಬ್ಬರ ಮಾತಿನ ಫೈಟ್ ನೋಡೋಣ ಏಟು ಎದಿರೇಟಿನಲ್ಲಿ. ಉಸ್ತುವಾರಿಗಿನ್ನ ನಡೀತಾ ಇರೋದ ಚುನಾವಣೆ ಮೋದಿ ವರ್ಸಸ್ ಅದರ್ಸ್. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನ ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನ ಸೋಲಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟ್ ನನಗೆ ಓಟ್ ಹಾಕಿ ಅಂತ ಎಲ್ಲೂ ಕೇಳಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ, ಮೋದಿ ಆಡಳಿತ ವಿರುದ್ಧ, ಮೋದಿ ವಿರುದ್ಧ. ಬಹಳ ಬುದ್ಧಿವಂತ. ಹೆಂಗಿದ್ರು ದೇವೇಗೌಡರು ಅಳಿಯ ಆಗಿದ್ದೀನಿ. ನಾನು MP ಆಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತೀನಿ. 35 ವರ್ಷ ಸ್ಯಾಲ್ರಿ ಸ್ಲಿಪ್ ಇಸ್ಕೊಂಡು ಜೀವನ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಅದಾದಮೇಲೆ ನನ್ನ ಮಕ್ಕಳಾದರೂ ರಾಜಕೀಯಕ್ಕೆ ಬರಲಿ ಅಂತ ಆಸೆ ಬೀಳೋದು ಸಹಜ. ಆ ಮಕ್ಕಳನ್ನು ಸಹ ರಾಜಕೀಯಕ್ಕೆ ಕಳಿಸ್ತೀವಿ. ಅವ್ರ ಒಬ್ಬ ಮಗ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರೆ 8 ವರ್ಷ. ಮಗಳು ಸಹ ಡಾಕ್ಟರ್. ಇದು ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅಂತ ಒಬ್ಬ ಮಹನೀಯರು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಅವ್ರಿಗೆ ಮತ ನೀಡೋದಕ್ಕೆ ಜನ ಸಿದ್ಧವಾಗಿದ್ದಾರೆ. ಆ ಪ್ರಿಂಟರ್ ಸ್ಲಿಪ್ ಬಗ್ಗೆ ಹೇಳಿದಾಗ ಜನ ಹೇಳ್ತಾರೆ, ಸರ್ ಯಾವುದೋ ದುಡ್ಡು ಎಲ್ಲಿಂದನೋ ಬರ್ತಾ ಇದೆ. ಅಪಾರ್ಟ್ಮೆಂಟ್ಸ್ಗಳಲ್ಲಿ ಸ್ಕ್ವೇರ್ ಫೀಟಿಗೆ 150 ರೂಪಾಯಿ ದುಡ್ಡು, ಗುತ್ತಿಗೆದಾರರ ದುಡ್ಡು, ಕಸ ಗುಡಿಸೋ ದುಡ್ಡು, ಭಾಳಷ್ಟು ಅನ್ಯಾಯವಾಗಿ ಬರ್ತಾ ಇರೋ ದುಡ್ಡು ನಾವು ಎಡಗೈಯಲ್ಲಿ ಇಸ್ಕೊಂತೀವಿ ಸರ್. DKದು ನೋಟು, ಡಾಕ್ಟ್ರಿಗೆ ಓಟು ಅಂತ ಅವರೇ ಹೇಳ್ತಾ ಇದ್ದಾರೆ. ಡಾಕ್ಟ್ರು ಸಂಬಳ ತೊಗೊಂಡಿದ್ದಾರೆ ಸರ್, ಅವರಂತೂ ನಮಗೇನು ಕೊಡಲ್ಲ. ಯಾವುದೋ ಹರ್ಕೊಂಬರ್ತಾ ಇರೋರು ನಾವು ಹಿಡ್ಕೊಂತೀವಿ ಬಿಡಿ ಸರ್ ಅಂತ. ಹರ್ಕೊಂಬರ್ತಾ ಇರೋರನ್ನ ಹಿಡ್ಕೋಬೇಡಿ ಅಂತ ಹೇಳಕ್ಕೆ ನಾವ್ಯಾರು? ನಾವು ಹೇಳ್ಬಿಟ್ಟಿದ್ದೀವಿ, ಹರ್ಕೊಂಬರೋದ್ರನ್ನ ಎಡಗೈಯಲ್ಲಿ ಹಿಡ್ಕೊಳ್ರಿ, ಬಲಗೈಲಿ ಡಾಕ್ಟ್ರಿಗೆ ಓಟ್ ಹಾಕ್ರಪ್ಪ ಅಂತ ಹೇಳಿದ್ದೀವಿ. ಅದಕ್ಕೆ ಜನನೂ ಸಹ ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಸರ್. ನಾವು ಖಂಡಿತವಾಗಲೂ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳಲ್ಲ. ಡಾಕ್ಟರ್ ಮಂಜುನಾಥ್ಗೆ ಓಟ್ ಹಾಕ್ತೀವಿ. ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ನಮ್ಮೆಲ್ರಿಗೂ ಬೇಕು. ಜನ ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತವಾಗಲೂ ಈ ಬಾರಿ ಅತಿ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.